ರಾಜ್ಯಪಾಲರ ನೋಟಿಸ್ ವಿರುದ್ಧ ನಿರ್ಣಯವನ್ನ ಮಾಡುವಂತಹ ಸಾಧ್ಯತೆ ಇದೆ. ಸಂಪುಟ ಸಭೆಯಲ್ಲಿ ಇವತ್ತು ಸರ್ಕಾರ ನಿರ್ಣಯವನ್ನ ತೆಗೆದುಕೊಳ್ಳುವಂತಹ ನಿರೀಕ್ಷೆ. ನಿರ್ಣಯ ಏನು ಅಂದ್ರೆ ಈ ವರದಿ ಕೊಡಿ ಅಂತ ಏನು ಕೇಳಿದ್ದಾರೆ ಅದು ಸಮಂಜಸವಾಗಿಲ್ಲ, ನೋಟಿಸು ಇದು ಏಕಪಕ್ಷೀಯವಾಗಿದೆ ಅಂತ ಹೇಳಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ಕೊಡೋದಕ್ಕೆ ಡಿಸಿಷನ್ ಮಾಡ್ತಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸಹಕಾರಿ ಆಗುತ್ತೆ? ಬಿಕಾಸ್ ಈ ಹಿಂದೆ ಕೂಡ ನಾವು ಗಮನಿಸಿದ್ವಿ, BS ಯಡಿಯೂರಪ್ಪ ಅವರಿಗೆ ಸಮಸ್ಯೆಗಳಾದಾಗ, ಈ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಸಮಸ್ಯೆಗಳಾದಾಗ ಅಲ್ಲೂ ಕೂಡ ರೆಸಲ್ಯೂಷನ್ ಪಾಸ್ ಆಗಿತ್ತು, ಬಟ್ ಅದು ಪ್ರಯೋಜನಕ್ಕೆ ಬರಲಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಹಿಂದೆ ಕೂಡ ನಾವು ನೋಡಿದ್ವಿ, BSYಗೂ ಕೂಡ ಈ ಪ್ರಾಸಿಕ್ಯೂಷನ್ ಸಂಕಷ್ಟ ಎದುರಾದಾಗ ಅಲ್ಲೂ ಕೂಡ ನಿರ್ಣಯಗಳನ್ನು ಪಾಸ್ ಮಾಡ್ಕೊಳ್ತಾರೆ, ಬಟ್ ಅಷ್ಟಾಗಿ ಅವ್ರ ಕೈ ಹಿಡಿದಿರಲಿಲ್ಲ ಅದು. ಸೊ ಇಲ್ಲಿರುವಂತಹ ಆಯ್ಕೆಗಳು ಯಾವುದು? ಆಯ್ಕೆಗಳು ಕಡಿಮೆನಾ? ಆ ಆಯ್ಕೆಗಳನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರ ಇವರದ್ದು ಅಂತ. ಮಮತೆ, 2-3 ವಿಚಾರಗಳು ಬರ್ತವೆ. ಪ್ರಮುಖವಾಗಿ ಈಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನು ಕೇಳಿದ್ರು ಕೂಡ ಮುಖ್ಯಮಂತ್ರಿಗಳು ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನಬಹುದಾದಂತಹ ಪ್ರಕರಣ ಅನ್ನೋದಕ್ಕಿಂತ ಅವರ ಪತ್ನಿ ಹೆಸರಲ್ಲಿ ನಿವೇಶನವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಪ್ರಮುಖವಾಗುತ್ತೆ. ಆದರೆ ಅವತ್ತು ಪ್ರಾಸಿಕ್ಯೂಷನ್ಗೆ ಯಡಿಯೂರಪ್ಪನವರ ವಿರುದ್ಧ ಕೇಳಿದಂಥ ಸಂದರ್ಭದಲ್ಲಿ ನೇರವಾಗಿ ಯಡಿಯೂರಪ್ಪನವ್ರನ್ನೇ ಪ್ರಾಸಿಕ್ಯೂಷನ್ ಅಥವಾ ಅವರ ವಿರುದ್ಧ ಬಂದಂಥ ಆರೋಪವನ್ನು ಮಾಡಿ ಅವತ್ತು ಕೇಳಿದಂಥ ವಿಚಾರ. ಇನ್ನು ಕ್ಯಾಬಿನೆಟ್ ಡಿಸಿಷನ್ ವಿಚಾರದಲ್ಲಿ ಅವತ್ತು ಕೂಡ ಯಡಿಯೂರಪ್ಪನವರು ಇಂಥ ಒಂದು ತೀರ್ಮಾನ ಕೈಗೊಂಡಿದ್ರು, ಇವತ್ತು ಕೂಡ ಒಂದು ತೀರ್ಮಾನವನ್ನು ಕೈಗೊಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಥವಾ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದ ರೀತಿಯಲ್ಲಿ ಅವ್ರ ಮೇಲೆ ಒತ್ತಡವನ್ನು ತರುತ್ತೆ ಅನ್ನುವಂಥದ್ದು. ಆದರೆ ಇನ್ನೊಂದು ಡಿಫೆಂಡನ್ನು ಮಾಡಲೇಬೇಕಂತ ಅನಿವಾರ್ಯ ಸ್ಥಿತಿಯಲ್ಲಿ CM ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಕೇವಲ ಸರ್ಕಾರದಿಂದ ಅಂದರೆ ಚೀಫ್ ಸೆಕ್ರೆಟರಿ ಅವರಿಂದ ಮಾಹಿತಿಯನ್ನು ಕೇಳಿಲ್ಲ, ಪ್ರಾಸಿಕ್ಯೂಷನ್ಗಾಗಿ ಅವರು ಹೆಚ್ಚುವರಿಗೆ ಒಂದು ಸ್ಟೆಪ್ ಮುಂದೆ ಬಂದು ಮುಖ್ಯಮಂತ್ರಿಗಳಿಗೂ ಕೂಡ ನೋಟಿಸನ್ನು ಕೊಟ್ಟಿರೋದ್ರಿಂದ, ಪತ್ರವನ್ನು ಬರೆದಿರೋದ್ರಿಂದ ಸಹಜವಾಗಿ ಒಂದು ಉತ್ತರವನ್ನು ಕೊಡಬೇಕಾಗುತ್ತೆ. ಆ ಉತ್ತರವನ್ನು ಕೇವಲ ಪತ್ರದ ಮೂಲಕ ಉತ್ತರವಾಗಿ ಕೊಡೋದ್ರ ಬದಲಿಗೆ ಒಂದು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ, ನಿರ್ಣಯವನ್ನು ಕೈಗೊಂಡಿದ್ದೇವೆ ಅನ್ನೋದನ್ನು ಸೇರಿಸಿದಂತೆ ಇನ್ನೂ ಉಳಿದ ಅಂಶಗಳನ್ನು ಒಳಗೊಂಡಂತೆ ಅವರು ಪತ್ರವನ್ನು ಅಥವಾ ರಿಪ್ಲೈಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಡಬಹುದು. ಸರ್ಕಾರದ ಹೋಗಬಹುದಾದಂಥ ದಾಖಲೆ ಮತ್ತು ರಿಪ್ಲೈ ಬೇರೆ ಆಗಿರುತ್ತೆ, ಮುಖ್ಯಮಂತ್ರಿಗಳಿಂದಲೂ ಹೋಗಬಹುದಾದಂಥ ದಾಖಲೆ ಮತ್ತು ರಿಪ್ಲೈಗಳು ಬೇರೆ ಆಗಿರುತ್ತೆ. ಎರಡೂ ರೀತಿಯಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅಗತ್ಯತೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕನ್ವಿನ್ಸಿಂಗ್ ಆಗಿ ಕೊಡುವಂಥ ಪ್ರಯತ್ನವನ್ನು ಮಾಡಬಹುದು. ಇದು ಎಷ್ಟರ ಮಟ್ಟಿಗೆ ರಾಜ್ಯಪಾಲರನ್ನ ಕನ್ವಿನ್ಸ್ ಮಾಡುತ್ತೆ ಅನ್ನೋದ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಕೊಡ್ತಾರ ಇಲ್ಲ ಅನ್ನುವಂಥದ್ದು ಕೂಡ ತೀರ್ಮಾನ ಆಗುವಂಥ ಸಾಧ್ಯತೆ ಇರುತ್ತೆ. ಮಮತಾ, ಆಲ್ರೈಟ್, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಕುತೂಹಲ ಅಂತೂ ಇದ್ದೇ ಇದೆ, ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಯಾವ ರೀತಿ ನಿರ್ಣಯವನ್ನ ತೆಗೆದುಕೊಳ್ತಾರೆ, ಅದು ಹೇಗೆ ಸಹಕಾರಿ ಈ ಪ್ರಕರಣದಲ್ಲಿ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇದ್ದೇ ಇದೆ.